ಹಾಯ್ ಹಲೋ ನಮಸ್ಕಾರ. ನಾನು ಗೊತ್ತಲ್ಲ ನಿಮ್ಮ ಪ್ರೀತಿಯ ಲೋಕು ಮುಡೇಶ್ವರ್ ಯೂಟ್ಯೂಬ್ ಚಾನಲ್ನ ಲೋಕೇಶ್. ಸ್ನೇಹಿತರೆ, ಇವತ್ತು ಬಿಡದಿಗೆ ಬಂದಿದ್ದೆ. ಆ್ಯಕ್ಚುಲಿ ಬಿಡದಿಗೆ ಅಂತ ಬಂದಿದ್ದಲ್ಲ, ಬಂದಿದ್ದು ಬೆಂಗಳೂರಿಗೆ ಅಂತೇಳಿ. ಬಟ್ ಬಿಡದಿಯಲ್ಲಿ ನಾನೊಂದು ವರ್ಷದ ಹಿಂದ್ಗಡೆ ಒಂದು ಕೆಲಸ ಮಾಡಿದ್ವಿ, ಒಂದು ದೇವಸ್ಥಾನದ. ಆ ದೇವಸ್ಥಾನಕ್ಕೆ ಹಾಗೆ ಒಂದು ರೌಂಡ್ ಹೋಗುವ ಅಂತೇಳಿ ಬಂದಿದೆ. ಇದು ನೋಡ್ಬೋದು, ಇದೇ ದೇವಸ್ಥಾನ ಆಲ್ಮೋಸ್ಟ್ ಈಗ ಕಂಪ್ಲೀಟ್ ಆಗುವಂಥ ಸ್ಟೇಜಲ್ಲಿದೆ. ಅದಕ್ಕೆ ಇಲ್ಲಿ ಬಂದಿದ್ದನಲ್ಲ, ಒಂದು ಸಣ್ಣದಾದ ಒಂದು ವಿಡಿಯೋ ಮಾಡುವ, ಹಾಗೆ ನಾವು ಮಾಡಿದಂಥ ದೇವಸ್ಥಾನ ಯಾವ ಥರ ಇದೆ ಅಂತ ತೋರಿಸುವ ಅಂತೇಳಿ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ಇದೇ ದೇವಸ್ಥಾನ ನಾವು ಮಾಡಿದ್ದಂಥದ್ದು ಆವಾಗ. ಇದರಲ್ಲಿ ಪೂರ್ತಿಯಾದ ಕೆಲಸ ಏನು ನಾನು ಮಾಡಿಲ್ಲ, ಕೆಲವೊಂದು ಕೆಲಸಗಳನ್ನು ನಾನು ಮಾಡಿದ್ದೆ. ಹಾಗೆ ಈ ದೇವಸ್ಥಾನದಲ್ಲೂ ಒಂದು ಏಕಶಿಲಾ ನಂದಿ ಕೂಡ ಮಾಡಿದ್ದಾರೆ. ಸಖತ್ತಾಗಿದೆ ಮಾತ್ರ ನಂದಿ. ನಾನು ಆವಾಗಿದ್ದಾಗ ಇನ್ನೇನು ರೆಡಿ ಮಾಡ್ತಾಯಿದ್ರು, ಕಂಪ್ಲೀಟಾಗಿ ಏನು ಮಾಡಿರಲಿಲ್ಲ ನಂದಿನ. ಇವಾಗ ಕಂಪ್ಲೀಟಾಗಿ ರೆಡಿ ಮಾಡಿದ್ದಾರೆ, ಅದು ಆಮೇಲೆ ತೋರಿಸ್ತೀನಿ ನಾನು. ಫಸ್ಟು ದೇವಸ್ಥಾನ ನೋಡಿ, ಫ್ರಂಟಿಂದ ಈ ಥರ ನೋಡುತ್ತೆ ಈ ದೇವಸ್ಥಾನ. ಇಲ್ಗಡೆಲ್ಲ ಈಗ ಪೀಠಗಳೆಲ್ಲ ಮಾಡಿದ್ದಾರೆ. ಇಲ್ಲೆಲ್ಲ ಆನೆಗಳು ಬರ್ಬೋದು, ಹಾಗೆ ಯಾಲಿ ಕಂಬಗಳು ಬರ್ತದೆ. ತುಂಬ ಕೆಲಸ ಪೆಂಡಿಂಗ್ ಇದೆ, ಇನ್ನೂ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂದಿದೆ. ನೋಡ್ಬೋದು, ಈ ಮೇಲ್ಗಡೆ ಏನೋ ಇದೆಲ್ಲ ನಾವಿದ್ದಾಗಲೇ ಮಾಡ್ತಿದ್ದಿದ್ದು. ಸೊ ಒಳಗಡೆ ತೋರಿಸ್ತೀನಿ ಬನ್ನಿ, ಯಾವ ಥರ ಇದೆ ಏನು ಅಂತೇಳಿ. ನೋಡಿ, ಒಳಗಡೆ ಈ ಥರದಾಗಿದೆ, ರೆಡಿ ಮಾಡಿದ್ದಾರೆ. ಆಲ್ಮೋಸ್ಟ್ ಆಗೆಲ್ಲ ಆಗಿದೆ. ಇದೆಲ್ಲ ನಾವಿದ್ದಾಗಲೇ ರೆಡಿ ಆಗಿತ್ತು. ತುಂಬ ದೊಡ್ಡ ದೇವಸ್ಥಾನ ಮಾತ್ರ ಇದು. ಒಳಗಡೆ ನೋಡುವ, ಸ್ವಲ್ಪ ವಯಸ್ಸು ಯಾಕೋ ಆಗುತ್ತೆ, ಯಾಕಂದರೆ ಫುಲ್ ಕವರ್ ಆಗಿದೆ ದೇವಸ್ಥಾನ. ಒಳಗಡೆ 2 ಗರ್ಭಗುಡಿ ಮಾಡಿದ್ದಾರೆ, ಒಂದು ಇಲ್ಲೊಂದಿದೆ, ಹಾಗೆ ಈ ಕಡೆ ಒಂದು ಗರ್ಭಗುಡಿ ಇದೆ. ಮತ್ತು ಫುಲ್ ಕಂಬಗಳು, ಎಲ್ಲ ಕಡೆ ಸುತ್ತಲೂ ಕಂಬನೇ, ಎಲ್ಲೂ ನೋಡಿದ್ರು ಅಲ್ಲಿ ಕಂಬನೇ. ಸೊ ಇಲ್ಲೊಂದು ದೇವ್ರು ಇದಿದೆ, ಇದೊಂದು ಹುತ್ತ ಇದೆ. ಹಾಗೆ ನೋಡಿ ಯಾವ ಥರ ಇದೆ ಅಂತೇಳಿ. ಮತ್ತು ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಬ್ಲ್ಯಾಕ್ ಕಪ್ಪಿರ್ಬೋದು, ಒಂದು ಆರ್ಚ್ ಮಾಡಿದ್ದಾರೆ ನೋಡಿ. ಇದಿನ್ನೂ ಕಂಪ್ಲೀಟ್ ಆಗಿಲ್ಲ, ಇದನ್ನು ಕಂಪ್ಲೀಟ್ ಮಾಡುತ್ತಾರೇನು ಸದ್ಯದಲ್ಲಿ. ಹಾಗೆ ಇಲ್ಲೊಂದಿದೆ, ಮತ್ತು ಆ ಲಾಸ್ಟ್ ಎಂಡಲ್ಲಿ ಒಂದಿದೆ ನೋಡಿ. ಒಳಗಡೆ ಸಖತ್ತಾಗಿ ಮಾಡಿದ್ದಾರಲ್ಲ. ಈ ಗರ್ಭಗುಡಿ ಏನಿದೆಯಲ್ಲ, ಈ ಮೇಲ್ಗಡೆ ಇದೆಲ್ಲ ಮಾಡೋಕ್ಕಿಂತ ಮೊದಲೇ ಮಾಡಿದ್ದು. ಸ್ಟಾರ್ಟಿಂಗಲ್ಲಿ ಇದ್ದಿದ್ದು 2 ಗರ್ಭಗುಡಿ. ಅದಾದ ನಂತರ ಪ್ಲ್ಯಾನ್ ಚೇಂಜ್ ಆಗಿ ಮತ್ತೆ ಇದಕ್ಕೆ ಹೊರಗಡೆ ಎಲ್ಲ ಹಾಲೆಲ್ಲ ಮಾಡಿ ಇಷ್ಟು ದೊಡ್ಡ ದೇವಸ್ಥಾನ ಆಗಿದ್ದು. ಈ ಕಡೆ ಇರುವಂಥ ಗರ್ಭಗುಡಿ ಇದು. ಇಲ್ಲಿ ಇನ್ನೂ ಪ್ರತಿಷ್ಠಾಪನೆ ಆಗಿಲ್ಲ ದೇವ್ರದ್ದು. ಕೆಲಸಗಳು ಈಗ ಜೋರಾಗಿ ನಡೀತಾ ಇದೆ. ಒಳಗಡೆ ಕಂಬಗಳು ಎಲ್ಲ ನೋಡಿ ಹೆಂಗಿದೆ ಅಂತೇಳಿ. ನಾನು ಒಂದು ವರ್ಷದ ಹಿಂದುಗಡೆ ಇಲ್ಲಿ ಕೆಲಸ ಮಾಡಿದ್ದಾಗಿತ್ತು. ಆವತ್ತು ಎಲ್ಲ ಆಲ್ಮೋಸ್ಟ್ ರೆಡಿ ಆಗ್ತಾ ಇತ್ತು. ನಾನು ತೊಗೊಂಡಿದ್ದಂಥ ಸ್ವಲ್ಪ ಕೆಲಸ ಇತ್ತು, ಅದನ್ನ ಕಂಪ್ಲೀಟ್ ಮಾಡಿ ನಾನು ಹೋಗಿದ್ದೆ. ಅದಾದ ನಂತರ ಇವಾಗ ಮತ್ತೆ ಬರುವಂಥ ಸಾಧ್ಯತೆಗಳು ಇದೆ ಅನಿಸುತ್ತೆ. ಬಂದರೆ ನಾನು ಈ ದೇವಸ್ಥಾನ ಕಂಪ್ಲೀಟ್ ಆದ ವಿಡಿಯೋನ ಮಾಡುವಂಥ ಕೆಲಸ ಮಾಡ್ತೀನಿ. ಇಲ್ಲಾಂದರೆ ನಾನು ಬೇರೆ ಕಡೆ ಹೋದರೆ ಯಾವತ್ತಾದ್ರು ಈ ದೇವಸ್ಥಾನ ಓಪನಿಂಗ್ ಆದರೂ ಕೂಡ ಬಂದು ಕಂಪ್ಲೀಟಾಗಿ ವಿಡಿಯೋ ತೋರಿಸ್ತೀನಿ. ದೇವಸ್ಥಾನ ಓಪನಿಂಗ್ ಯಾವ ಥರ ನಡೆಯುತ್ತೆ ಏನು ಅಂತೇಳಿ. ನೋಡಿ, ಸೈಡಲ್ಲಿ ಯಾವ ಥರ ನೋಡ್ತಾ ಇದೆ ಅಂತೇಳಿ. ಇನ್ನೂ ಕ್ಲೀನ್ ಮಾಡಿಲ್ಲ, ಕೆಲವೊಂದು ಕೆಲಸಗಳು ಬ್ಯಾಲೆನ್ಸ್ ಇದೆಲ್ಲ ದೇವಸ್ಥಾನ. ಹಾಗೆ ಹೊರಗಡೆ ಇಲ್ಲೊಂದು ದೇವಸ್ಥಾನ ಮಾಡಿದ್ದಾರೆ ನೋಡಿ, ಇದು ಕೂಡ ಕಂಪ್ಲೀಟ್ ಆಗಿಲ್ಲ, ಮಾಡ್ತಾ ಇದ್ದಾರೆ. ಇನ್ನೇನು ಸ್ವಲ್ಪ ಕೆಲಸ ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ. ನೋಡಿ, ಸೈಡಿಂದ ಹೆಂಗೆ ನೋಡುತ್ತೆ ದೇವಸ್ಥಾನ, ಎಷ್ಟು ಉದ್ದ ಇದೆ. ಒಳ್ಳೆ ಒಂದು ತೋಟದ ಮಧ್ಯೆ ಇದೆ ದೇವಸ್ಥಾನ, ಹಂಗಾಗಿ ಒಳ್ಳೆ ತಂಪಿದೆ. ಎಷ್ಟು ಬಿಸಿಲಿದ್ರೂ ತಂಪು ಅನಿಸುತ್ತೆ. ದೇವಸ್ಥಾನ ಓಪನಿಂಗ್ ಮಾತ್ರ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗುತ್ತೆ ಮಾತ್ರ ಇದು. ಈ ನಂದಿಗೆ ಕಲ್ಲು ತಂದಂಥ ಲಾರಿಯ ವಿಡಿಯೋ ಇತ್ತು, ಅದನ್ನು ಭಾಳ ಹುಡುಕ್ತಿದ್ದೆ, ನನಗೆ ಎಲ್ಲೂ ಸಿಕ್ಕಿರಲಿಲ್ಲ. ಕೊನೆಗೂ ನಮ್ಮ ಓನರ್ ಹತ್ರ ಇತ್ತು ಒಂದು ಸಣ್ಣ ಕ್ಲಿಪ್ಪು, ಅದೇ ನಿಮ್ಗೆ ಹಾಕ್ತಾಯಿದ್ದೀನಿ, ನೀವು ನೋಡ್ಬೋದು. ಎಷ್ಟು ದೊಡ್ಡ ಲಾರಿ ಮೇಲೆ ಆ ಕಲ್ಲಿನ ಸೈಜ್ ನೋಡಿ ಹೆಂಗಿದೆ ಅಂತೇಳಿ. ಇದೇ ಕಲ್ಲಿಂದ ಈ ಏಕಶಿಲಾ ನಂದಿ ಏನಿದೆ ಇವಾಗ ಕೆತ್ತನೆ ಮಾಡಿದ್ದು, ಇದೇ ಕಲ್ಲಿಂದ. ಅದು ಇಳಿಸುವಂಥ ಪ್ರಕ್ರಿಯೆ ಮಾತ್ರ ಸಿಕ್ಕಾಪಟ್ಟೆ ಟಫ್ ಆಗಿತ್ತು, ಆದರೆ ಆ ವಿಡಿಯೋ ಯಾವುದೂ ಇಲ್ಲ ಈಗ. ಅವಾಗ ಹೇಳಿದ್ನಲ್ಲ ಏಕಶಿಲಾ ನಂದಿ ನೋಡಿ ಹೆಂಗದೆ. ಮೇಲೆ ಹೋಗುವ ಬನ್ನಿ. ಇದು ಆವಾಗ ಇಲ್ಲಿ ರೆಡಿ ಮಾಡ್ತಾಯಿದ್ರು, ಈ ಜಾಗದಲ್ಲೇ, ಇಲ್ಲೇ ಇತ್ತು ಅವಾಗ. ಖಾಲಿ ಇದನ್ನು ಪಲ್ಟಿ ಮಾಡಲಿಕ್ಕೆ 2-3 ಕ್ರೇನ್ ಕರೆಸಿದ್ರು ಮಾರು. ಸಾಕತ್ತಿತ್ತು. ಆವಾಗೆಲ್ಲ ನಾನು
ಈ ವಿಡಿಯೋ ಎಲ್ಲ ಮಾಡ್ತಿರಲಿಲ್ಲ ಯೂಟ್ಯೂಬ್ಗೆ, ಇಲ್ಲಾಂದ್ರೆ ಅವಾಗ ಒಂದೊಂದು ಸಣ್ಣ ಪುಟ್ಟ ಕ್ಲಿಪ್ಪೆಲ್ಲ ತೊಗೊಂಡಿರ್ತೀವಿ. ಇದು ಹೆಂಗಾಗಿದೆ ನೋಡಿ. ಸೊ ಇದು ದೇವಸ್ಥಾನ, ಲಿಂಗ ಪ್ರತಿಷ್ಠಾಪನೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಂದಿ ಮಾಡಿದ್ದು ಇಲ್ಲಿ ದೇವಸ್ಥಾನದ ಸರಿಯಾಗಿ ಎದುರುಗಡೆನೇ ಮಾಡಿದ್ದಾರೆ. ಓವರಾಲ್ ಲುಕ್ ಯಾವ ಥರ ನೋಡ್ತಾ ಇದೆ ನೋಡಿ. ಸೊ ಇದೊಂದು ದೊಡ್ಡ ತೋಟ, ಬಿಡದಿ ಮೇನ್ ರೋಡಿಲ್ಲ ನಿಯರ್ ಇದೆ, ಜಾಸ್ತಿ ದೂರ ಆಗಲ್ಲ. ಓವರಲ್ ಆಗಿ ದೇವಸ್ಥಾನ ಯಾವ ಥರ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೀವು ಬಿಡದಿ ಕಡೆ ಬಂದರೆ ಈ ದೇವಸ್ಥಾನಕ್ಕೆ ಒಂದ್ಸಲ ವಿಸಿಟ್ ಮಾಡಿ. ಇನ್ನೊಂದು ಸ್ವಲ್ಪ ದಿನದಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗ್ಬೋದು. ದೇವಸ್ಥಾನ ಮಾತ್ರ ಸಾಕಾಗಿ ಮಾಡಿದ್ದಾರೆ. ಇನ್ನೂ ಕೆಲಸಗಳು ಬ್ಯಾಲೆನ್ಸ್ ಇದೆ, ಅದಕ್ಕೋಸ್ಕರ ನಾನು ಜಾಸ್ತಿ ಏನು ತೋರಿಸ್ಲಿಕ್ಕೆ ಹೋಗಿಲ್ಲ, ಓವರಾಲ್ ಆಗಿ ತೋರಿಸಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.